ಇವಾಗ ನೀವು ಅನ್ಕೋತೀರ ನೀವು ಬ್ರೈಲ್ ಕಲಿಬೇಕು ಅಂತ. ಅವಾಗ ಈಗ ನಮ್ಮಲ್ಲಿ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ, ನೀವು ಬ್ರೈಲ್ ಕಲಿಬೇಕಂದ್ರೆ ಹೇಗೆ. ಸೊ ಇಲ್ಲಿ ನಮ್ಮಲ್ಲಿ ಅಕ್ಷರಗಳಿದಾವೆ, ಇದ್ರ ಜೊತೆ ಬ್ರೈಲ್ ಚುಕ್ಕಿಗಳು ಇದಾವೆ. ನೀವು ನೋಡ್ಬೋದು ಇಲ್ಲಿ ಮೋಸ್ಟ್ಲಿ ಕೆಳಗಡೆ ಎಂಬೋಸಲ್ಲಿ ಎ ಅಂತ ಇದೆ. ಸೊ ಅದನ್ನ ಇದು ಚುಕ್ಕಿಯಲ್ಲಿ ಬ್ರೈಲ್ ಎ ಅಂತ ತೋರಿಸ್ತಾರೆ, .1 ಅಂತ, ಬಿ ಅಂದ್ರೆ .12 ಅಂತ. ಈ ತರ ಇದನ್ನ ನೋಡ್ಬಿಟ್ಟು ನಮ್ಮ ಸಾಮಾನ್ಯ ಜನರು ಇದನ್ನ ಕಲಿಬಹುದು. ಸೊ ಒಂದು ಟೆಂಪ್ಲೇಟ್ ಇದು. ಇದನ್ನ ನೋಡ್ಕೊಂಡು ನಮ್ಮ ನಾರ್ಮಲ್ ಟೀಚರ್ಸ್ ಕಲಿಯೋದಕ್ಕೆ ಇದನ್ನ ಉಪಯೋಗಿಸೋದಕ್ಕೆ ಇದೊಂದು ಟೆಂಪ್ಲೇಟ್ ನಮ್ಮ ಹತ್ರ. ನಾನು ಪೆನ್ನನ್ನು ತಗೊಳ್ತೀನಿ ಸರ್. ಅದ್ಭುತವಾದಂಥ ಶಕ್ತಿ ಇರತಕ್ಕಂಥ ಅಪರೂಪದ ಆಯುಧ ಇದು. ನಾವು ಹೇಗೆ ಪೆನ್ನು ಅನ್ನುವಂಥದ್ದೇ ದೊಡ್ಡ ಆಯುಧ ಅಂತ ನಾವು ಸಹಜವಾಗಿ ಬದುಕ್ತಾ ಇರ್ತಕ್ಕಂಥವ್ರು ಹೇಳ್ತೀವೋ, ಆದರೆ ದೃಷ್ಟಿ ಸಮಸ್ಯೆ ಇರತಕ್ಕಂಥ ಸಮುದಾಯದವರು ಬಳಸ್ತಕ್ಕಂಥ ಪೆನ್ ಇದು. ನೋಡಿ ಹೇಗಿದೆ ಸ್ಟೈಲಿಶ್ ಈ ಪೆನ್ನು. ಇಂಕಿಲ್ಲ, ಇಂಕ್ ಮುಗ್ದೋಯ್ತು ಅನ್ನಂಗಿಲ್ಲ, ರೀಫಿಲ್ ಮಾಡಂಗಿಲ್ಲ. ಇದಿದ್ರೆ ಇಡೀ ಜಗತ್ತನ್ನ ಗೆಲ್ಬಹುದು. ಖಂಡಿತ.